ನಮಸ್ಕಾರ ಗೆಳತಿಯರೇ, ಸಿರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರ ಮನ್ಯಾಗ ನಾಗರ ಪಂಚಮಿ ಪಳಾರ್ ಚಾಲು ಆಗ್ಯಾವು. ಆದ್ರೆ ನಮ್ಮ ಮನೆಗೆ ಸ್ವಲ್ಪ ಲೇಟ್ ಆಗೈತಿ. ವಿಡಿಯೋ ಮಾಡೋದು ಲೇಟ್ ಆಯಿತು, ಪಳಾರ್ ಮಾಡೋದು ಲೇಟ್ ಆಯಿತು. ಆದ್ರೂ ಕೂಡ ಅಪ್ಲೋಡ್ ಮಾಡಿದ್ರಾಯ್ತು ಅಂತ ಹೇಳಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ. ಇವತ್ತಿನ ವಿಡಿಯೋದೊಳಗೆ ಅವಲಕ್ಕಿ ಚೂಡ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕಂದ್ರೆ ನಮ್ಮ ಮನ್ಯಾಗ ನಾಗರ ಪಂಚಮಿ ಆಚರಿಸಂಗಿಲ್ರಿ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಮಾಡ್ತೀವಿ ನಾವು. ಅವಲಕ್ಕಿ ಮಾಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಪೇಪರ್ ಅವಲಕ್ಕಿ, ಕರಿಬೇವ ಮತ್ತು ಇದು ಸಕ್ರೆ ಮತ್ತು ಜೀರಿಗೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ, ಪುಟಾಣಿ, ಶೇಂಗಾ, ಅರಿಶಿಣ ಪುಡಿ, ಖಾರ. ಈಗ ದೊಡ್ಡ ಬೊಟ್ಟಿ ಒಳಗೆ ಎಣ್ಣೆ ಹಾಕ್ಕೊಂಡಿನಿ. ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ಬೇಕು ನೋಡ್ರಿ ಅವಲಕ್ಕಿ ಚೂಡಕ್ಕೆ ಎಣ್ಣೆ ಕಾಯ್ದ ತಕ್ಷಣವೇ ಅದಕ್ಕೆ ಕುಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ನೋಡ್ರಿ 1 ಕಿಲೋಕ್ಕೆ. ಇದು ಸ್ವಲ್ಪ ಕೆಂಪಗಾಗಲಿ, ಅಲ್ಲಿ ತನಕ ಎಣ್ಣೆ ಒಳಗೆ ಚೆಂದಾಗೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿಲ್ರಿ, ಯಾಕಂದ್ರೆ ಡಬ್ಬೆ ಹಾಕಿಡೋಣ, ಇಲ್ಲಾಂದ್ರೆ ಕಟ್ಟಿಡೋಣ ಎಲ್ಲ ಜೀರಿಗೆ ಸಾಸಿವೆ ತಳಕ್ಕೆ ಹೋಗಿರ್ತಾವೆ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಸಕ್ರೆ ಜೊತೆ ಏನದ ಜೀರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿನಿ. ಈಗ ಫ್ರೆಶ್ ಆಗಿರುವಂತಹ ಕರಿಬೇವು ಹಾಕ್ಕೊಳಕತ್ತೀನಿ. ಒಂದು 7-8 ಗಡ್ಡೆ ಕರಿಬೇವು ಹಾಕ್ಕೊಳಕ್ತೀನಿ. ಇದು ಕೂಡ ಸ್ವಲ್ಪ ಕೆಂಪಗಾಗಲಿ ನೋಡ್ರಿ. ಸ್ವಲ್ಪ ಬಣ್ಣ ತಿರುಗ್ಲಕತ್ತಾವು, ಕೆಂಪಗಾಗೈತಿ. ಈಗ ಇದಕ್ಕೆ ನಾವು ಪುಟಾಣಿ ಹಾಕ್ಕೊಳ್ಳೋಣ. ಪುಟಾಣಿ ಕೂಡ ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೋಬೇಕು. ಸ್ವಲ್ಪ ಭಾಳ ಹೊತ್ತೇನು ಬೇಡ, ಇಲ್ಲಾಂದ್ರೆ ಕಪ್ಪಗಾಗಿಬಿಡ್ತಾವೆ, ಎಣ್ಣೆ ಭಾಳ ಕೈದಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಅದಕ್ಕೆ ಶೇಂಗಾ ಹಾಕ್ಕೊಳ್ಳೋಣ್ರಿ. ಈಗ ಶೇಂಗಾ ಮೊದಲು ಡ್ರೈ ರೋಸ್ಟ್ ಅಂದ್ರೆ ಹುರ್ಕೊಂಡು ಇಟ್ಕೊಂಡೈತಿ. ಹಸಿ ಶೇಂಗಾ ಮಾತ್ರ ಒಮ್ಮೆಗೆ ಹಾಕಬೇಡ್ರಿ ಒಗ್ಗರಣೆಗೆ, ಯಾಕಂದ್ರೆ ಟೇಸ್ಟ್ ಬರೋಂಗಿಲ್ಲ. ಮೊದಲು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊರಿ ಶೇಂಗಾ ಒಂದು. ಈಗ ಶೇಂಗಾ ಭಾಳ ಬೇಯಿಸೋ ಅವಶ್ಯಕತೆ ಇಲ್ಲ ಎಣ್ಣೆ ಒಳಗೆ. ಈಗ ಅರಿಶಿಣ ಪುಡಿ, ಖಾರ ಹಾಕ್ಕೊಳಕತ್ತೀನಿ. ಎಣ್ಣೆ ಒಳಗೆ ಖಾರ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕಲರ್ ಚೆಂದಾಗೆ ಬರ್ತದೆ, ಅದಕ್ಕೋಸ್ಕರ ಹೀಗೆ ಹಾಕ್ಕೋಬೇಕು. ಖಾರ ನಿಮಗೆ ನೋಡ್ಕೊಂಬಿಟ್ಟು ಹಾಕೋರಿ. ಸ್ವಲ್ಪ ಉತ್ತರ ಕರ್ನಾಟಕ ಮಂದಿಗೆ ಜರ ಖಾರ ಮುಂದೆ ಬೇಕು ನೋಡ್ರಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ ನಾನು. ಈಗ ಲಾಸ್ಟಿಗೆ ಅವಲಕ್ಕಿ ಹಾಕ್ಕೊಂಡು ಚೆಂದಾಗೆ ಕಲಿಸ್ಕೋಬೇಕು ನೋಡ್ರಿ. ತಳಕ್ಕೆ ಹತ್ತಲಾರ್ದಂಗೆ ಚೆಂದಾಗೆ ಕೈ ಆಡಿಸ್ಕೋಬೇಕು. ಬಳೋತನ ಹುರ್ಕೋಬೇಕ್ರಿ, ಕುರುಕುರು ಆಗುವಂಗೆ. ಇನ್ನೂ ಬಿಸಿ ಇದ್ದಾಗ ಮೆತ್ತಗೆ ಇರ್ತಾವೆ, ಆರನ ಕುರುಕುರು ಹಾಕವು. ಸ್ವಲ್ಪ ಮುಟ್ರಗೊಂಡಂಗೆ ಆಗ್ಬೇಕು, ಅಲ್ಲಿವರೆಗೂ ನಾವು ಏನು ಮಾಡಬೇಕು, ಚೆಂದಾಗೆ ಕೈ ಆಡಿಸ್ಕೊತ ಹುರ್ಕೋಬೇಕು. ಎಣ್ಣೆ ಏನಾರ ಸ್ವಲ್ಪ ಕಡಿಮೆ ಅನ್ನಿಸ್ತಂದ್ರೆ ಸ್ವಲ್ಪ ಕಾಶಿ ಎಣ್ಣೆ ಹಾಕೋತಿದ್ರೆ ಹಾಕೋರಿ. ಒಮ್ಮೆ ಗೊತ್ತಾಗಂಗಿಲ್ಲ ಅಳತಿ, ಜಾಸ್ತಿ ಮಾಡ್ತಿರ್ತೀವಲ್ಲ ಅವಲಕ್ಕಿ, ಹೀಗಾಗಿ ಅಳತಿ ಗೊತ್ತಾಗಿರಂಗಿಲ್ಲ. ಎಣ್ಣೆ ಕಡಿಮೆ ಬಿತ್ತಪ್ಪ ಅಂತ ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ಕಾಸಿದ ಎಣ್ಣೆ ಹಾಕೋರಿ. ಖಾರನೂ ಕಡಿಮೆ ಅನ್ನಿಸ್ತಂದ್ರೆ ಎಣ್ಣೆ ಕಾಸಿರ್ತಿರಲ್ಲ ಅದ್ರೊಳಗೆ ಖಾರ ಪುಡಿ ಹಾಕೋರಿ. ಹಸಿ ಖಾರ ಹಾಕೋಬೇಡ್ರಿ. ಹೆಂಗೆ ಎಣ್ಣೆ ಒಳಗೆ ಖಾರ ಹಾಕಿ ಹಾಕೋಬೇಕಂದ್ರೆ ಟೇಸ್ಟ್ ಬರ್ತೈತಿ ನೋಡಿರಿ. ಈ ರೀತಿಯಾಗಿ ಚೆಂದಾಗೆ ಹುರ್ಕೊಳಕತ್ತೀನಿ. ಇದ್ರ ಜೊತೆಗೆ ಈಗ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳೋಣ. ಹಂಗೆ ಚೆಂದಾಗೆ ಕೈ ಆಡಿಸ್ಕೊತಾನೆ ಇರ್ಬೇಕು ನೋಡ್ರಿ, ಇಲ್ಲ ಅಂದ್ರೆ ತಳಕ್ಕೆ ಹತ್ಕೋತಾವು. ಅದಕ್ಕೋಸ್ಕರ ಎಲ್ಲ ಕಡೆಗೂ ಚೆಂದಾಗೆ ಕೈ ಆಡಿಸ್ಕೊರಿ. ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಬೇಯಿಸ್ಕೋಬೇಕ್ರಿ. ಒಂದು 15-20 ನಿಮಿಷದವರೆಗೂ ಟೈಮ್ ಹಿಡಿತೈತಿ. ಚೆಂದಾಗೆ ಹುರ್ಕೋಬೇಕು, ಕುರ್ಕುರು ಆಗುವಂಗೆ. ಸಕ್ರೆ ಮತ್ತು ಜೀರಿಗೆ ಹಾಕ್ಕೊಂಡು ಏನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೂ ಹಾಕ್ಕೊಂಡು ಚೆಂದಾಗೆ ಹುರ್ಕೋಬೇಕು ನೋಡ್ರಿ. ಹಾಗೆ ನಾನು ನನ್ನ ಚಾನಲ್ದೊಳಗೆ ಹಸಿ ಕೊಬ್ಬರಿಯನ್ನು ಬಳಸಿ ಕೊಬ್ಬರಿ ಅವಲಕ್ಕಿ ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸಿದ್ದೆ. ಭಾರಿ ಟೇಸ್ಟ್ ಆಗ್ತಾವ್ರಿ ಕೊಬ್ಬರಿ ಅವಲಕ್ಕಿ. ಒಂದು ಸರ್ತಿ ಮಾಡಿ ನೋಡಿರಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ವೀಕ್ಷಿಸ್ಬೋದು. ಇದರ ಜೊತೆ ಬೇಕಂದ್ರೆ ನೀವು ಒಣ ಕೊಬ್ಬರಿನೂ ಸಣ್ಣಗೆ ಪೀಸ್ ಕಟ್ ಮಾಡಿಕೊಂಡು ಎಣ್ಣೆ ಒಳಗೆ ಹುರ್ಕೊಂಡು ಹಾಕೋಬೋದ್ರಿ. ನಮ್ಮ ಕುರುಕುರು ಅವಲಕ್ಕಿ ನಾಗರ ಪಂಚಮಿಗೆ ರೆಡಿ ಆಗ್ಯಾವು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ. ಅದರ ಜೊತೆಗೆ ಪುಟಾಣಿ ಪುಡಿ ಕರ್ದಂಟನ್ನು ಕೂಡ ಮಾಡಿದ್ದೆ. ಆ ರೆಸಿಪಿಯನ್ನು ಕೂಡ ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಅವಲಕ್ಕಿ ಆರನ್ನೇ ಒಂದು ಕ್ಯಾರಿ ಬ್ಯಾಗ್ನಾಗ ಹಾಕಿ ಕಟ್ಟಿಟ್ವಿ ಅಂದ್ರೆ ಕುರುಕುರು ಇರ್ತಾವ್ರಿ, ಇಲ್ಲಾಂದ್ರೆ ಮೆತ್ತಗಾಗ್ಬಿಡ್ತಾವೆ. ಮೊದಲ ಮಳೆಗಾಲ ಐತಿ. ಅವಲಕ್ಕಿ ಚೂಡಾದ ಜೊತೆಗೆ ಕರ್ದಂಟು ರೆಡಿ ಆಗ್ಯಾವು. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.